ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವ್ರಿಗೆ ಆಸೆ ಇರುತ್ತೆ, ನಮಗೂ ಆ ಭಾಗ್ಯ ಇರಬೇಕಲ್ಲ. ಅವ್ರ ಕೈಲಿ ಆ್ಯಕ್ಷನ್ ಕಟ್ ಹೇಳ್ಸಕ್ಕೆ ಹೇಳ್ಬೋದು. ಬರೀ ಸ್ಟಾರ್ ಬ್ರ್ಯಾಂಡೆಡ್ ಡೈರೆಕ್ಟರ್ಸನ್ನ ಆ್ಯಕ್ಷನ್ ಕಟ್ ಹೇಳ್ಸೋದು ದೊಡ್ಡ ವಿಷಯ ಅಲ್ಲ. ಯಾರು ಹೊಸಬ ಬಂದು ಡೈರೆಕ್ಟ್ ಹೇಳಿದಾಗ ಬರೀ ಬ್ರ್ಯಾಂಡ್ನೇ ಹುಡ್ಕೊಂಡು ಹೋಗ್ಬಿಟ್ರೆ ಇನ್ನು ಬೇರೆಯವ್ರನ್ನ ಯಾರು ಹುಡ್ಕೊಂಡು ಹೋಗ್ತಾರೆ? ನಾವಿರ್ಬೇಕಲ್ಲ, ಒಬ್ರು ಇರಬೇಕಲ್ಲ, ಅದು ನಾವಿದ್ದೀವಿ. ಬಟ್ ಭಾಳ ಖುಷಿ ಆಯಿತು. ಡಾಲಿ ಆಲ್ ದ ಬೆಸ್ಟ್. ನಿಜ ತುಂಬ ಖುಷಿ ಆಗುತ್ತೆ. ಡಾಲಿ ಇಷ್ಟು ಮಟ್ಟಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಚಾನ್ಸ್ ಕೊಡ್ತಾ ಇರೋದು ನಿಜವಾಗ್ಲೂ ಭಾಳ ಖುಷಿಯಾದ ವಿಷಯ. ಆಮೇಲೆ ಇಷ್ಟು ಮಟ್ಟಿಗೆ ಬೆಳೆದು ಬೇರೆಯವ್ರ ಸಿನಿಮಾನು ಮಾಡಬೇಕು. ಯಾಕಂದರೆ ಅವರೇ ಒಂದು ಹೀರೋ, ಅವರೇ ಮಾಡ್ಬೋದು. ಬಟ್ ಅದಲ್ಲದೆ ನಾನು ಜೊತೆಯಲ್ಲಿ ಬೇರೆಯವರು ಬರಲಿ ಅಂತ ಒಂದು ಮನೋಭಾವ ಇಟ್ಕೊಂಡು ಮಾಡೋದಿಲ್ಲ. ಯಾವತ್ತೂ ಅದನ್ನು ಕೈ ಹಿಡಿತಾನೆ ದೇವರು, ನಿಜವಾಗ್ಲೂ ಬಿಡಲ್ಲ. ಆ್ಯಂಡ್ ಹೊಸ ಡೈರೆಕ್ಟ್ರು ಜಯರಾಮ್ ಅವರು, ಆ್ಯಂಡ್ ಸೂರ್ಯ ಗೊತ್ತು ನಮಗೆ, ಪ್ರಖ್ಯಾತ್ ಚೆನ್ನಾಗಿ ಗೊತ್ತು. ಆ್ಯಂಡ್ ಭಾವನ ಅವರು ಹೊಸ, ಮಂಜು ಅವರು ತಿರ್ಗಾ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಭಾಳ ಖುಷಿಯಾದ ವಿಷಯ. ಯಾಕಂದರೆ ನೋಡ್ಸಕ್ಕೆ ನನಗೆ ಅನಿಸ್ತು, ಏನು ಸಕ್ಕತ್ತಾಗಿ ಕಾಣ್ತಾರೆ, ಹಂಗೇ ಇದ್ದಾರೆ, ಇನ್ನೂ ಏನು ಚೇಂಜೇ ಆಗಿಲ್ಲ. ಅದೇ ಕೇಳಿದೆ, ಯಾಕಪ್ಪ ಒಂದು ಫೈಟ್ ಮಾಡ್ಕೊಳ್ತಾರೆ ಮಾಸ್ಟರ್ ಕೇಳಿದೆ. ಇವಾಗ ಹೇಳ್ತಾ ಇದ್ದೆ, ಯಾಕಂದರೆ ಈಸ್ ಅ ವೆರಿ ಗುಡ್ ಮಾಸ್ಟರ್. ಯಾರು ಎಷ್ಟೇ ಹೊಸಬರು ಬರಲಿ, ಈ ಹ್ಯಾಸ್ ಗಾಟ್ ಸ್ಟಿಲ್ ದ ಟ್ಯಾಲೆಂಟ್ ಇರುತ್ತೆ ಮಂಜುಗೆ. ಯಾಕಂದರೆ ಅವ್ರು ಎಲ್ಲ ಯಾವ ಡೈರೆಕ್ಟರ್ ಬೇಕಾದ್ರೆ ಬ್ರ್ಯಾಂಡ್ ಆಗ್ತಾರೆ ಅಷ್ಟು ಮಟ್ಟಿಗೆ ಒಂದು. ಯಾಕಂದರೆ ಮಾಸ್ಟರ್ ಬಂದ್ಬಿಟ್ಟು ಅವ್ರದ್ದೇ ಆದ ಒಂದು ಇದಿರುತ್ತೆ. ಬಟ್ ಒಬ್ಬೊಬ್ಬ ಡೈರೆಕ್ಟರ್ಗೆ ಆ ಟೇಸ್ಟ್ಗೆ ಕರೆಕ್ಟಾಗಿ ಅವ್ರು ಹೊಡ್ಕೊಂಡು ಹೋಗ್ತಾರೆ. ಅದು ಆ್ಯಂಡ್ ಬ್ರೇಕ್ ಬಂದಿದ್ದಾರೆ ಇವತ್ತು. ಯಾಕಂದರೆ ನನ್ನ ಸಿನಿಮಾದಲ್ಲಿ ಒಂದು 2 ಕಣ್ಣಂದರೆ ಒಂದು ಓಮು, ಒಂದು ಜೋಗಿ. ಯಾಕಂದರೆ ಅದು ಕಣ್ಣಂತಾನೆ ನನಗೆ ನಾಡಿದ್ದು ಮತ್ತು ಓಮ್ ಅಂದರೆ ಜೋಗಿ. ಸಾಕಷ್ಟು ಸನ್ನಿವೇಶಗಳಿದೆ, ಅದೆಲ್ಲ ಮರೆಯೋಕ್ಕಾಗಲ್ಲ. ನಾನು ಇವತ್ತು ಕರೆಕ್ಟಾಗಿ ಆ ಸ್ಟಿಲ್ ನೋಡಿದ ತಕ್ಷಣ ಪ್ರಖ್ಯಾತ ನಿಜವಾಗಿ ನನಗೆ ಆ ಫೀಲ್ ಅನಿಸ್ತು. ಫಸ್ಟ್ ನೋಡ್ತಾ ಸಖತ್ತಾಗಿದೆ. ಇದು ಅಷ್ಟೇ ತುಂಬ ಸ್ಟೈಲಿಶಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ಹ್ಯಾಂಡ್ಸಮ್ ಬಾಯ್. ಅದೇ ಹೇಳ್ತಾ ಯಾವ ಅಷ್ಟೇ ಲಕ್ ಇರಬೇಕು 100%. ಬಟ್ ಇನ್ನೇನಿಗೆ ಲಕ್ ಇದೆ 100%. ಇದರಲ್ಲಿ ಏನೋ ಒಂದು ಪಾಸಿಟಿವಿಟಿ ಇದೆ. ಆ್ಯಂಡ್ ಹೋಲ್ ಟ್ರೈಲರ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನೀವು ಹೇಳಿದ್ರಲ್ಲ ಫಸ್ಟು ನಾವು ಮಾತಾಡಿದಾಗ ಎಲ್ಲರ ಮಾತು ಕೇಳಬೇಕು ನಾವು. ಯಾಕಂದ್ರೆ ಅವ್ರ ಭಾವನೆಗಳು ಏನಿರ್ತದೆ ಗೊತ್ತಾಗುತ್ತಲ್ಲ. ಅವಾಗಲೇ ಅದಕ್ಕೊಂದು ರೆಸ್ಪೆಕ್ಟ್ ಇಲ್ಲ. ನಾವು ಬರ್ತೀವಿ ಒಂದು ಫಂಕ್ಷನ್ ಇಲ್ಲ ಅಪ್ಪಿಸ್ಕೊಂಡು ಹೋಗ್ಬಿಡ್ಬೇಕು ಅಂತ ಮಾಡಬಾರ್ದು. ಫ್ರೀಯಾಗಿ ಬರಬೇಕು. ಬರೋವರೆಗೂ ನಮ್ಮ ಜವಾಬ್ದಾರಿ, ಬಂದಮೇಲೆ ಅವ್ರ ಜವಾಬ್ದಾರಿ. ಅಲ್ಲ, ಬಂದಮೇಲೆ ಅವ್ರ ಜವಾಬ್ದಾರಿ. ಯಾಕಂದರೆ ಅದ್ರ ಪ್ರಕಾರ ವಿ ಹ್ಯಾವ್ ಟು ಯೂಟಿಲೈಸ್ ದ ಟೈಮ್ ಫಾರ್ ದೇಮ್. ಅವ್ರು ಬೇರೆಯವ್ರ ಮಾತು ಕೇಳಬೇಕು ಅವರು. ಯಾಕಂದರೆ ಪ್ರತಿಯೊಬ್ಬರು ನಮ್ಮ ಬಗ್ಗೆ ಮಾತಾಡಿದಾಗ ಅದೆಲ್ಲ ಒಂದು ಆಶೀರ್ವಾದ ಇರ್ತಾರೆ. ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀವಿ, ಅವ್ರು ಮಿಸ್ ಮಾಡಬಾರ್ದು ಎಲ್ಲರೂ. ಭಾಳ ಖುಷಿ ಆಯ್ತು ಇವತ್ತು ಬಂದಿದ್ದು. ಇಲ್ಲಿದ್ದಾರೆ ಸರ್, ಅವ್ರು ಅಣ್ಣವ್ರು ಇದ್ದಾರೆ ಕಲ್ಪದವರು. ಆ್ಯಂಡ್ ನಾವು ಯಾವಾಗ ಸೇರ್ತಾ ಇರ್ತೀವಿ ಕಲ್ಪುರದಲ್ಲಿ ಹೋದಾಗ ಪ್ರಖ್ಯಾತ್ ತಂದೆಯವರು ಯಾವಾಗಲೂ ಬರ್ತಾ ಇರ್ತಾರೆ. ತಾಂತಣ್ಣ ಅವರು ಒಂದು ಒಳ್ಳೆ ಮನುಷ್ಯ, ಒಳ್ಳೆ ಹಾರ್ಟ್ರ್ ಮನುಷ್ಯ ಅವರು. ನಿಜವಾಗ್ಲೂ ಅವ್ರು ಬಂದಾಗೆಲ್ಲ ಒಂದು ಪಾಸಿಟಿವಿಟಿ ಇರುತ್ತೆ. ಭಾಳ ಖುಷಿ ಅನಿಸ್ತು ಅವ್ರು ಬಂದಾಗ.